ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ನಮ್ಮ ಚಾನಲ್ಗೆ ಹೊಸಬರಾಗಿರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ 2025 TET ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿರುವಂಥ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ. ಅದೇನಂತ ಅಂದರೆ TET ಪರೀಕ್ಷೆ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ, ಲಾಸ್ಟ್ ಡೇಟ್ ಯಾವಾಗ, ಎಕ್ಸಾಮ್ ಯಾವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಈ ವಿಡಿಯೋದಲ್ಲಿ ಪಡ್ಕೊಳ್ಳೋಣ. ಈ ಮಾಹಿತಿ ನಮಗೆ ಸಿಕ್ಕಿರೋದು schooleducation.com ಎಂಬ ವೆಬ್ಸೈಟಲ್ಲಿ ಅಧಿಕೃತವಾಗಿ ಸರ್ಕಾರದಿಂದಲೇ ಬಿಟ್ಟಿರುವಂಥ ಒಂದು ಮಾಹಿತಿ ಆಗಿರುತ್ತೆ. ಇದೇ ಟೈಮ್ಗೆ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅಧಿಕೃತವಾಗಿ. ಅದರಿಂದ ಯಾವಾಗ ಕಾಲ್ಫಾರ್ಮ್ ಆಗುತ್ತೆ, ಲಾಸ್ಟ್ ಡೇಟ್ ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿನೂ ಪಡ್ಕೊಳ್ಳೋಣ. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ 1, 2025. ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 1, 2025. ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಸೆಪ್ಟೆಂಬರ್ 30, 2025. ಜೊತೆಗೆ ಸೆಪ್ಟೆಂಬರ್ 30, 2025 ಕೂಡ ಅವತ್ತೇ ಲಾಸ್ಟ್ ಆಗಿರುತ್ತೆ. ಅಂತ ಅಮೌಂಟ್ ಪೇ ಮಾಡೋದು ಕೂಡ ಲಾಸ್ಟ್ ಆಗಿರುತ್ತೆ ಅವತ್ತು, ಸೆಪ್ಟೆಂಬರ್ 30, 2025. ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಅಂದರೆ, ನಾವು TET ಕಾಲ್ಫಾರ್ಮ್ ಆದ್ರೆ ಅಪ್ಲಿಕೇಶನ್ ಹಾಕ್ತೀವಿ. ಎಕ್ಸಾಮ್ ಯಾವಾಗ ಬರೀಬೇಕು ಅಂತಂದರೆ ನವೆಂಬರ್ 6, 2025 ಎಕ್ಸಾಮ್ ಇರುತ್ತೆ. ಇದು ಇನ್ನೊಂದ್ಸತಿ ಹೇಳ್ತೀನಿ, ಇದು ಅಧಿಕೃತವಾಗಿ schooleducation.com ವೆಬ್ಸೈಟಲ್ಲಿ ಬಿಟ್ಟಿರುವಂಥ ಒಂದು ಮಾಹಿತಿ ಆಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 1, 2025. ಆನ್ಲೈನ್ ಅಪ್ಲಿಕೇಶನ್ ಕೊನೆಯ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ 30, 2025. ಎಕ್ಸಾಮ್ ದಿನಾಂಕ, ಎಕ್ಸಾಮ್ ಹೋಗಿ ಯಾವತ್ತು ಬರೀಬೇಕು ಅಂತಂದರೆ ನವೆಂಬರ್ 6, 2025. ಆದ್ದರಿಂದ TET ಆಕಾಂಕ್ಷಿಗಳಿಗೆ ಇದೊಂದು ಸಿಹಿ ಸುದ್ದಿ. ಜೊತೆಗೆ ಈ ವರ್ಷನೂ ಕೂಡ ಒಂದೇ ವರ್ಷಕ್ಕೆ 2 ಬಾರಿ TET ಕಾಲ್ಫಾರ್ಮ್ ಆಗಬೇಕು ಅಂತ ಹೇಳಿದ್ದಾರೆ. ಆದರೆ ಈ ವರ್ಷ ನೋಡಿದ್ರೆ ಒಂದೇ ಬಾರಿ ಅನಿಸುತ್ತೆ TET ಕಾಲ್ಫಾರ್ಮ್ ಆಗೋದು. ಅದರಿಂದ ಇವತ್ತಿನಿಂದನೇ ನಿಮ್ಮ ಸಿದ್ಧತೆಗಳನ್ನು ನಡೆಸಿ. ಏನಕ್ಕೆ ಅಂತ ಅಂದರೆ ನೆಕ್ಸ್ಟ್ ಬರುವಂಥ CETಗೆ GPSTRಗೆ ತುಂಬ ಅನುಕೂಲ ಆಗುತ್ತೆ. ಏನಕ್ಕೆ GPSTR ಟೀಚರ್ಸ್ ಕಾಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಏನಾದ್ರು TET ಆದಮೇಲೆ ಏನಾದ್ರು GPSTR ಕಾಲ್ ಮಾಡಿದ್ರೆ ನೀವು ಇವತ್ತಿನೇ ಸಿದ್ಧತೆ ನಡೆಸಿ TET ಏನಾದರೂ ನಿಮ್ಮದು ಸಕ್ಸಸ್ ಆದರೆ ನೀವು ಕೂಡ GPSTR ಬರೆಯೋಕ್ಕೆ ಅನುಕೂಲ ಆಗುತ್ತೆ.